ಏನ್ ಮಾಡ್ತಿದ್ಯಾ? ಕುಂಕುಮ ತಾತ. ತಾಳಿ ಕಟ್ಟಿದವನು ನೀನ್ ಬಿಟ್ಟು ಬೇಡ ಅಂತ ದೂರ ಹೋಗಿದ್ದಾನೆ. ಅಂತದ್ರಲ್ಲಿ ಆ ಕುಂಕುಮ ನಿನ್ ಹಣೆಯಲ್ಲಿ ಇರಬಾರ್ದು. ನಡೆದದ್ದನ್ನ ಮರ್ತು ಬಿಡು. ಅಕ್ಕ, ತಪ್ಪು ಒಬ್ಬರೇ ಮಾಡಿದ್ರೆ ತುಂಬಾ ವರ್ಷ ಶಿಕ್ಷೆ ಆಗುತ್ತೆ. ಆದ್ರೆ ನಾವ್ ಎಲ್ರೂ ತಪ್ಪು ಮಾಡಿದೀವಲ್ವಾ, ಅನ್ಭವಿಸೋಣ ಬಿಡು. ನಿನ್ ಮುಖ ಎಲ್ಲ ನಿನ್ನಿಂದಾನೇ ಆಗಿದ್ದು. ನಾನೇನ್ ಮಾಡಿದೀನಿ ಅಕ್ಕ? ಕೇಕ್ ಕಟ್ ಮಾಡ್ದಂಗೆ ಬ್ರೇಕ್ ವೈಯರ್ ಕಟ್ ಮಾಡಿದೀನಿ ಅಷ್ಟೇ. ವಿಶಾಲ್ನ ಸಾಯಿಸಕ್ ಹೋಗಿದ್ ನಾವೇ ಅಂತ ಡ್ಯಾಡ್ ಗೊತ್ತಾದ್ರೆ ನಮ್ನ ಕೊಚ್ಚಿ ಸಾಯಿಸ್ಬಿಡ್ತಾರೆ ಮಾಮ್. ಕರೆಕ್ಟ್. ಏನಂದ್ರೆ? ಮಾತಾಡ್ಬೇಡ, ಮಾತಾಡ್ಬೇಡ. ನಿನ್ನ ಬಾಯಿಂದ ಇನ್ನು ಒಂದು ಮಾತು ಹೊರಗಡೆ ಬಂದ್ರು ಅದೇ ನಿನ್ನ ಕೊನೆ ಮಾತಾಗುತ್ತೆ. ಮನುಷ್ಯ ರೂಪದಲ್ಲಿರೋ ರಾಕ್ಷಸಿ ನೀನು. ನೀನ್ ಏನು ಅಂತ ಗೊತ್ತಾಗದೆ ಪಾಪ ಹೋಗ್ಲಿ ಅಂತ ನನ್ನ ಮನೇಲಿ ಇರೋದಕ್ಕೆ ಜಾಗ ಕೊಟ್ರೆ ನನ್ನ ವಂಶನೇ ನಿರ್ವಂಶ ಮಾಡಕ್ ಹೊರಟಿದ್ಯಾ ನೀನು. ನನಗ್ ಮುಂಚಿಂದಾನು ಅನುಮಾನ ಇತ್ತು ಬಾವ. ನಾನ್ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ನಿಮ್ಗೆ ಹುಷಾರಾಗಿರಿ ಅಂತ ಹೇಳ್ಕೊಂಡ್ ಬಂದೆ. ನಾನೇನ್ ಮೃಗ ಅಲ್ಲ ಅತ್ತೆ. ಮನುಷ್ಯನ್ ಪ್ರಾಣ ತೆಗಿಬೇಕು ಅನ್ಕೊಂಡಿದ್ರಲ್ಲ ನೀವು, ಮೃಗಗಳು. ಹೇಯ್, ಏನೇ ಮಾತಾಡ್ತಿದ್ಯಾ? ಎಲ್ರನ್ನೂ ಸಾಯಿಸ್ಬಿಡ್ತೀನಿ. ನಾಲ್ಕು ಜನ ಜೊತೆಯಲ್ಲಿ ಇರ್ತೀರಾ ಅಂದ್ರೆ ಎಷ್ಟು ಒಗ್ಗಟ್ಟಿದೆ ಅಂತ ಖುಷಿಯಾಗಿ ಎಲ್ರ ಮುಂದೆ ಹೇಳ್ಕೊತಿದ್ದೆ ನಾನು. ಆದ್ರೆ ನೀವ್ ಈ ತರ ಎಲ್ಲ ಮಾಡ್ತೀರಾ ಅಂತ ನಂಗೆ ಗೊತ್ತಿರ್ಲಿಲ್ಲ. ಸತ್ಯ ಎಲ್ಲ ಗೊತ್ತಾದ್ಮೇಲೆ ಇವರು ಹೇಗ್ ನೋಡ್ತಿದಾರ್ ನೋಡು. ಮಗ್ನೆ ವಿಶಾಲ್, ಎಲ್ರೂ ನನ್ನ ಬ್ಲೇಮ್ ಮಾಡ್ತಿದ್ದಾರೆ. ಹಾವು ಅಂತ ನನಗೆ ಗೊತ್ತಾಗ್ಲಿಲ್ಲ. ನೀವು ಹುಟ್ಟೋರ್ನು ನನ್ನ ಸ್ವಂತ ಅಣ್ಣ ತಮ್ಮಂದಿರಂತಾನೆ ಭಾವಿಸ್ತಿದ್ದೆ. ನಿಮಗೋಸ್ಕರ ನನ್ನ ಸ್ವಂತ ತಂದೆನೂ ಕೂಡ ದೂರ ಮಾಡ್ಕೊಂಡು ಬಂದೆ ನಾನು. ಆದ್ರೆ ನನಗಿಷ್ಟೆಲ್ಲ ಮೋಸ ಮಾಡಿದ್ದು ಸಮಯ ನೋಡಿ ನನ್ನ ಪ್ರಾಣ ತೆಗೆದು ಆಸ್ತಿ ಹೊಡಿಬೇಕಂತಿರೋದು ನನಗೆ ಗೊತ್ತಾಗ್ಲಿಲ್ಲ. ವಿಶಾಲ್, ಸಾರಿ ಕಂದ. ನಿನ್ನ ಕ್ಷಮಿಸಿದ್ರೆ ತುಂಬಾ ದೊಡ್ಡ ತಪ್ಪು ಮಾಡ್ದವನಾಗ್ತೀನಿ. ನಿನಗೆ ಯಾವ ಪಾಪನೂ ಸುತ್ತಕೊಳ್ಳಲ್ಲ ವಿಶಾಲ್.
ನಿನ್ನ ಗಂಟ್ಲಲ್ಲಿ ವಿಷ ಇಟ್ಕೊಂಡು ನಾಲ್ಗೆ ಮೇಲೆ ತುಪ್ಪ ಇಟ್ಕೊಂಡು ಮಾತಾಡೋ ಈ ರಾಕ್ಷಸ ಕುತ್ಕ ಹಿಸ್ಕಿ ನಾನೇ ಸಾಯಿಸ್ತೀನಿ. ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಬಿಡಿ ಬಾವ, ಬಿಡಿ ಬಾವ, ಬಿಡಿ ಅಕ್ಕ, ಪ್ಲೀಸ್ ಬಿಡಿ ಬಾವ, ಬಿಡಿ ಡ್ಯಾಡ್, ಅಕ್ಕ ಹೇಳೋದು ಕೇಳಿಸಿ, ಬಿಡಿ ಬಾವ, ಪ್ಲೀಸ್ ಡ್ಯಾಡ್, ಬಿಡಿ ಓ ಪ್ಲೀಸ್ ಬಿಡಿ ಡ್ಯಾಡ್, ಬಾವ ಬಿಡಿ ಬಾವ, ಹೇಳಿ ಅಕ್ಕ, ಪ್ಲೀಸ್ ಡ್ಯಾಡ್, ಬಿಡಿ ಬಾವ, ಬಿಡಿ ನನ್ನ, ಬಿಡಿ ಬಾವ, ಡ್ಯಾಡ್ ಬಿಡಿ ಇಲ್ಲಿ ಬಾವ, ಬಿಡಿ ಡ್ಯಾಡ್, ಅಕ್ಕ ಬಿಡ್ರಿ, ಬಿಡಿ ನನ್ನ, ಸಾಯಿಸ್ಬೇಡಿ, ಬಿಡಿ ನನ್ನ, ಬಿಡಿ ನನ್ನ, ಸಾಯಿಸ್ಬೇಡಿ, ಬಿಡಿ, ಬಿಡಿ ನನ್ನ ಸಾಯಿಸ್ಬೇಡಿ, ಬಿಡಿ ನನ್ನ, ಬಿಡಿ ನನ್ನ, ಬಿಡಿ ಅಕ್ಕ, ಮಾಮ್, ಅಕ್ಕ, ಬೇಡ, ಮಾಮ್, ನಿನಗೆ ಏನು ಆಗಿಲ್ಲ, ಮಾಮ್, ಅಕ್ಕ ಹೇಳು ಮಾಮ್, ಬಿಡಿ ನನ್ನ, ಅಕ್ಕ ಏನಾಯ್ತಕ್ಕ? ನನ್ನ ಸಾಯಿಸ್ಬಿಟ್ರ, ನಿನ್ ಬದುಕೆ ಇದ್ಯಾ? ನಾವು ನಿನ್ ಮುಂದೆನೆ ಇದೀವಿ, ನಾವೇನು ದೆವ್ವಗಳಲ್ಲ. ಬಿಡಿ ನನ್ನ, ಬಿಡಿ. ಮತ್ತೆ ಜಗದೀಶ್ ನನ್ನ ಕತ್ತಿಟ್ಕೊಂಡು ವಿಶಾಲ್ ನನ್ನ ಮಾತು ಕೇಳಿಸ್ಕೊಳ್ದೆ ನೀನ್ ಕನಸು ಕಾಣ್ತಿದ್ಯಾಕ? ಮಟನ್ ಬಿರಿಯಾನಿ ತಿಂದ್ರೆ ಮದ ಬರುತ್ತೆ ಅನ್ಕೊಂಡಿದ್ದೆ. ಮಾಮ್, ನೀವು ತುಂಬಾ ಯೋಚನೆ ಮಾಡ್ತಿದ್ದೀರಾ. ವಿಕ್ರಾಂತ್ ಇನ್ನು ಸಿಟಿಗೆ ಬಂದಿಲ್ಲ. ಡ್ಯಾಡ್ ಮತ್ತೆ ವಿಶಾಲ್ ಹೇಗ್ ಬರೋಕ್ ಸಾಧ್ಯ? ಬಂದ್ರು ನಮ್ಮ ಮೇಲೆ ಯಾಕೆ ಡೌಟ್ ಪಡ್ತಾರೆ? ಪೊಲೀಸ್ ಎನ್ಕ್ವೈರಿ ಆದ್ಮೇಲೆ ಎಲ್ಲ ವಿಷಯ ಗೊತ್ತಾಗ್ಬಿಟ್ರೆ ಹಾಗಾಗೋದಿಕ್ಕೆ ನಾವು ಖಂಡಿತ ಬಿಡೋದಿಲ್ಲ ಮಾಮ್, ಪ್ರಾಮಿಸ್. ಬೇಕು ಅಂದ್ರೆ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡ್ತಾನಕ್ಕ. ನೀನ್ ಸ್ವಲ್ಪ ಕೂಲ್ ಆಗಿರು. ನೀನ್ ಎದ್ದು ಆ ಕಡೆ ಈ ಕಡೆ ಓಡಾಡ್ತಾ ಇರು. ಮಾಮ್, ನೀವು ಮಲ್ಕೊಳ್ಳಿ. ಗುಡ್ ನೈಟ್ ಅಕ್ಕ. ಸಂಪ್ರದಾಯ ಅಲ್ವಾ ಮಾವ? ನನಗಂತೂ ಮುತ್ತೈದೆ ಭಾಗ್ಯ ಇಲ್ಲ, ಅವಳಿಗಾದ್ರೂ ಆ ಭಾಗ್ಯ ಇರ್ಲಿ ಬಿಡಿ. ಅಷ್ಟಕ್ಕೂ ಇದು ಮದುವೆನಾ? ನಂಗೆ ನಂಬಕ್ಕೆ ಆಗ್ತಿಲ್ಲ. ಅದನ್ನ ನೆನಪಿಟ್ಕೊಂಡ್ರೆ ಏನ್ ಪ್ರಯೋಜನ? ಏನ್ ಹೇಳಿದ್ರು ನನ್ ಮದ್ವೆ ಅಂತೂ ಆಗೋಯ್ತಲ್ಲ ತಾತ. ಏನಾಯ್ತು? ನಿನ್ ಜೀವನ ಹಾಳಾಗೋಯ್ತು. ಅದನ್ನ ಮದುವೆ ಅಂತ ಬೇರೆ ಹೇಳ್ತಿದೀಯಾ? ಅವ್ರ ಕಡೆಯವ್ರು ಬರೋಲ್ಲ ಅಂತ ಹೇಳಿದಾಗ ಶ್ಯಾಮಲ ಅನುಮಾನ ಪಟ್ಟಿದ್ಲು. ನಾನೇ ಮದುವೆ ಮಾಡಿಬಿಟ್ರೆ ಒಂದು ಒಳ್ಳೆ ಕೆಲಸ ಆಗತ್ತೆ ಅಂತ ಯೋಚನೆ ಮಾಡಿದೆ. ಆ ಪಾಪ ನನಗ್ ತಟ್ಟಬೇಕು. ಬೇಗ ನನ್ನ ಮೇಲ್ ಕರ್ಕೊಂಡ್ಬಿಡಪ್ಪ ದೇವ್ರೆ. ಯಾಕ್ ತಾತ ಹೀಗೆಲ್ಲ ಮಾತಾಡ್ತೀಯ? ನನ್ನಿಂದ ತೊಂದರೆ ಆಗುತ್ತೆ, ನನ್ನಿಂದ ಎಲ್ರಿಗೂ ಅನಿಷ್ಟ ಆಗುತ್ತೆ ಅಂತ ಈ ಊರಿಗೆ ಕೆಟ್ಟದಾಗುತ್ತೇನೋ ಅನ್ನೋ ಭಯದಲ್ಲೇ ನನ್ ಮದ್ವೆ ಮಾಡಿಸಿದ್ಯಾ? ನನಗ್ ನೀನ್ ಒಳ್ಳೇದ್ ಮಾಡ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಅವ್ರು ಈ ರೀತಿ ಮೋಸ ಮಾಡ್ಬಿಟ್ರಲ್ಲಮ್ಮ. ಅಲ್ಲಿಗೆ ಬಂದು ಮದ್ವೆ ನಿಲ್ಸಿ ಅಂತ ಕಾಂತಮ್ಮನವ್ರು ಹೇಳಿದ್ರು. ಸುಮ್ಮನೆ ಕೂಗಾಡುವಾಗ ಅವಳು ಮದ್ವೆ ನಿಲ್ಲಿಸ್ತಾಳೆ ಅಂತ ಅವಳು ಬಾಯಿ ಮುಚ್ಚಿಸ್ದೆ. ಆದ್ರೆ ಈಗ ಆ ಮದ್ವೆ ನಿಂತೆ ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ಸ್ತಿದೆ. ಆದ್ರೆ ಆಗ ಹೋಗಿದೆ. ಈಗ ಆಚಾರ ಸಂಪ್ರದಾಯ ಪಾಲಿಸಬೇಡಿ ಅಂದ್ರೆ ಹೇಗೆ ಮಾವ? ಒಂದ್ಸಲ ಅವಳು ನೋಡಮ್ಮ. ನನ್ನ ಮೊಮ್ಮಗಳ ಕೊರಳಲ್ಲಿರೋ ಮಾಂಗಲ್ಯ ಮಂಗಳನ ಸೂಚಿಸ್ತಿದ್ಯಾ?
ಇಲ್ವಲ್ಲ. ಇಷ್ಟೆಲ್ಲ ಆದ್ಮೇಲೆ ಅದನ್ನ ಮಂಗಳಸೂತ್ರ ಅಂತ ಹೇಗೆ ಹೇಳ್ತೀಯ? ನೈನಿ ಕೊರಳಿಗೆ ನೇಣಾಗ ಹಾಕಿ ಜೀವನ ಪೂರ್ತಿ ಕಷ್ಟ ಪಡ್ತೀರಮ್ಮ ಅಂತ ಹೇಳೋದಾಗಿದೆ. ಅಮ್ಮ ಅಮ್ಮ ನೈನಿ, ನನ್ನ ಕ್ಷಮಿಸು ತಾಯಿ, ನನ್ನ ತಾಯಿ. ಇದೆಲ್ಲ ನನ್ನಿಂದಾನೆ. ನಾನ್ ತಪ್ಪು ಮಾಡಿಬಿಟ್ಟೆ, ನಾನ್ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನನ್ನ ಕ್ಷಮಿಸಮ್ಮ, ಕ್ಷಮಿಸಮ್ಮ. ತಾಯಿ ವಿಶಾಲಾಕ್ಷಿ, ಈ ಸಂಬಂಧ ನಿನಗಿಷ್ಟನಾ ಅಂತ ಕೇಳಿದಾಗ ಮದ್ವೆಗೆ ಒಪ್ಕೊಂಡೆ. ಇದ್ರಲ್ಲಿ ನಿಂದು ಯಾವ ತಪ್ಪು ಇಲ್ಲ ತಂದ. ಯಾಕಂದ್ರೆ ನೀನೇನೋ ಕೇಳ್ದೆ, ನಿನಗ್ ಹಕ್ಕಿತ್ತು. ನಾನು ನನ್ನ ಮನ್ಸಲ್ಲಿರೋದನ್ನೆಲ್ಲ ಹೇಳ್ದೆ. ಆದ್ರೆ ಅರ್ಹತೆ ಇದೆಯೋ ಇಲ್ಲೋ ಅಂತ ನೋಡಿದ್ರೆ ಮದುವೆ ಮಾಡಿದ್ದು ತಪ್ಪಾಗೋಯ್ತಮ್ಮ, ದೊಡ್ಡ ತಪ್ಪಾಗೋಯ್ತು. ಬೇಜಾರ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವು ಪಡ್ತಿರೋ ಕಷ್ಟ ಖಂಡಿತ ಕಡಿಮೆ ಆಗಲ್ಲ ತಾತ. ನೋಡೋಣ, ಯಜಮಾನ್ರು ಮನ್ಸ್ ಬದಲಾಯಿಸ್ತಾರೇನೋ, ಇಲ್ಲಾಂದ್ರೆ ದೊಡ್ಡ ಯಜಮಾನ್ರು ಅನ್ಯಾಯ ಆಗಕ್ ಬಿಡಲ್ಲ ಅಂತ ಮಾತು ಕೊಟ್ಟಿದಾರಲ್ವಾ. ಮಾವ, ನೀವೇನು ಮನ್ಸ್ಗೆ ಹಚ್ಕೋಬೇಡಿ. ಯಾರೇನಂದ್ರು ನಾನ್ ಮಾತ್ರ ನನ್ನ ಮನೆಗೆ ಮಹಾಲಕ್ಷ್ಮಿ ಮಾಡ್ಕೋತೀನಿ ಅಂತ ಹೇಳಿದ್ರು ದೊಡ್ಡ ಮನುಷ್ಯರು. ಆದ್ರೆ ಎಲ್ರೂ ಹೇಳಿದ ಮಾತನ್ನ ನಿಜ ಮಾಡೋದ್ರಮ್ಮ, ನಿಜ ಮಾಡೋದ್ರು. ವಿಶಾಲಾಕ್ಷಿ, ಒಂದು ನಿಮಿಷ ಡ್ಯಾಡಿ. ಬೇಕು ಅಂತ ಹೇಳ್ತಿದ್ದೀನಿ ಅನ್ಕೋಬೇಡಿ. ಇದನ್ನು ಒಂದು ಕೆಲಸ ಅಂತ ಅನ್ಕೊಂಡು ಹೇಳಿ. ಏನ್ ಹೇಳಿ ವಿಶಾಲ್? ಆಗಿದ್ದನ್ನ ನೆನ್ಸ್ಕೊಂಡ್ರೆ ಏನೂ ಆಗಿಲ್ಲ ಅಂತಾನೆ ಹೇಳಿ. ದಾರಿಯಲ್ಲಿ ನಡೆದಿದ್ದು ಮನೆಗೆ ಬರೋ ಅಷ್ಟರಲ್ಲಿ ಮರ್ತಿರ್ತೀರಾ ಅಂತ ನೆನಪಿಸ್ತಿದ್ದೀನಿ. ನೀವು ಬಿಸ್ನೆಸ್ ಮ್ಯಾನ್ ಅಲ್ವಾ, ಹೇಗ್ ಬೇಕಾದ್ರೂ ಡೀಲ್ ಮಾಡ್ತೀರಾ. ಅಂದ್ರೆ ಸ್ವಂತ ಮಗನ ಜೀವನದಲ್ಲೂ ಕೂಡ. ಅವ್ರು ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ ಅಂದ್ರೆ, ಮನೆಯಿಂದ ಹೊರಟಿರೋ ಕಾರು ಸ್ವಲ್ಪ ದೂರದವರೆಗೂ ಸಾಫ್ಟ್ ಆಗಿ ಹೋಗಿ 10-15 ಸಲ ಬ್ರೇಕ್ ಹಾಕಿ ಅದಾದ್ಮೇಲೆ ಆಕ್ಸಿಡೆಂಟ್ ಆಗೋ ತರ ಸ್ಕೆಚ್ ಹಾಕಿದ್ದಾರೆ. ಬೈ ನಿಮ್ ಮಗ ಸಿಕ್ಕಿದ್ರು. ವಿಶಾಲ? ಯಾವಾಗ? ವಿಶಾಲ್ ಅಲ್ಲ ಸರ್, ಅದು ಅವರ ಹೆಸರು ವಿಕ್ರಾಂತ್. ವಿಕ್ರಾಂತ? ಎಸ್ ಸರ್.
ಏನಾಯ್ತು, ಏನ್ ಆಕ್ಷನ್ ತಗೋತಿದ್ದೀರಾ ಅಂತ ಭಯ ಪಟ್ಕೊಂಡು ಕೇಳಿದ್ರು. ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಇನ್ಸ್ಪೆಕ್ಟರ್. ಸರ್ 2 ನಿಮಿಷ ಮಾತಾಡ್ಬೋದಾ? ಪ್ಲೀಸ್. ಕಾರ್ ರಿಪೇರಿ ಮಾಡಿದ ಮೆಕ್ಯಾನಿಕ್ ಕೂಡ ಯಾರೋ ಬೇಕು ಅಂತ ಬ್ರೇಕ್ ವೈರ್ ಕಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾನೆ ಸರ್. ಅಂದ್ರೆ ನಿಮ್ ಮಗ ವಿಶಾಲ್ ಅವ್ರನ್ನ ಯಾರೋ ಮರ್ಡರ್ ಮಾಡಕ್ಕೆ ಪ್ಲಾನ್ ಮಾಡಿದ್ದಾರೆ. ಅವ್ರು ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ ಅಂದ್ರೆ, ಮನೆಯಿಂದ ಹೊರಟಿರೋ ಕಾರು ಸ್ವಲ್ಪ ದೂರದವರೆಗೂ ಸಾಫ್ಟ್ ಆಗಿ ಹೋಗಿ 10-15 ಸಲ ಬ್ರೇಕ್ ಹಾಕಿ ಅದಾದ್ಮೇಲೆ ಆಕ್ಸಿಡೆಂಟ್ ಆಗೋ ತರ ಸ್ಕೆಚ್ ಹಾಕಿದ್ದಾರೆ. ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದ್ರೆ ಹೇಳಿ ಸರ್. ನೀವು ಹೇಳಿಲ್ಲ ಅಂದ್ರೂ ನೀವು ಕೇಸ್ ಫೈಲ್ ಮಾಡಿದ್ರೆ ನಾವ್ ಎನ್ಕ್ವೈರಿ ಮಾಡ್ತೀವಿ ಸರ್. ಸ್ವಲ್ಪ ಟೈಮ್ ಕೊಡಿ ಇನ್ಸ್ಪೆಕ್ಟರ್. ಬೈ ದಿ ಬೈ, ನಿಮ್ ಮಗ ಸಿಕ್ಕಿದ್ರು. ವಿಶಾಲ? ಯಾವಾಗ? ವಿಶಾಲ್ ಅಲ್ಲ ಸರ್, ಅದು ಅವರ ಹೆಸರು ವಿಕ್ರಾಂತ್. ವಿಕ್ರಾಂತ? ಎಸ್ ಸರ್. ಏನಾಯ್ತು, ಏನ್ ಆಕ್ಷನ್ ತಗೋತಿದ್ದೀರಾ ಅಂತ ಭಯ ಪಟ್ಕೊಂಡು ಕೇಳಿದ್ರು. ನಿಮ್ಗೆ ಇನ್ಫಾರ್ಮ್ ಮಾಡೋಣ ಅಂತಾನೆ ಫೋನ್ ಮಾಡಿದೆ. ಓಕೆ, ಥ್ಯಾಂಕ್ ಯು ಇನ್ಸ್ಪೆಕ್ಟರ್, ಥ್ಯಾಂಕ್ ಯು. ತಿಲೋತ್ತಮ, ಅಂದ್ರೆ ಈ ಆಕ್ಸಿಡೆಂಟ್ ಆದ್ಮೇಲೆ ಏನೇನ್ ಪರಿಣಾಮ ಆಗುತ್ತೆ ಅಂತ ತಿಳ್ಕೊಳಕ್ಕೆ ನಿನ್ ಮಗನ್ ಕಳಿಸಿದ್ಯಾ? ನಾನಿವಾಗ ಏನು ಅನ್ನಲ್ಲ. ಕರೆಕ್ಟ್ ಟೈಮ್ ಬರ್ಲಿ, ಅಲ್ಲಿವರೆಗೂ ಕಾಯ್ತೀನಿ. ಏನ್ ಮಾಡ್ತಿದ್ದೀರಿ ಮಾವ? ನನ್ನ ಮೊಮ್ಮಗನಿಗೆ ಮದುವೆ ಅನ್ನೋ ಹೆಸರಲ್ಲಿ ಅನ್ಯಾಯ ಆಗಿರೋ ವಿಷಯನ ಮರೆಯೋಕ್ ಪ್ರಯತ್ನ ಪಡ್ತಿದ್ದೀನಿ. ಆದ್ರೆ ಈ ಮದುವೆ ವಸ್ತುಗಳನ್ನು ನೋಡ್ತಿದ್ರೆ ನಡೆದ ಘಟನೆ ಮತ್ತೆ ಮತ್ತೆ ನೆನಪಾಗತ್ತೆ. ಅದಕ್ಕೆ ಇದನ್ನೆಲ್ಲ ತಗೊಂಡು ಹೋಗಿ ನದಿಲಿ ಬಿಸಾಕೋಣ ಅಂತಿದ್ದೀನಿ. ನಿಂತ್ಕೋ ತಾತ, ಇದನ್ ತಗೊಂಡ್ ಹೋಗಿ ಹೊರಗ್ ಬಿಸಾಕ್ಬೋದು. ನನ್ ಮನ್ಸಲ್ಲಿರೋ ಯಜಮಾನ್ರನ್ನ ಮರೆಯಕ್ಕಾಗಲ್ಲ ಅಲ್ವಾ ತಾತ? ನೀನು ಕೂಡ ಮರೆತೋದ್ರು ಒಳ್ಳೇದಲ್ವೇನಮ್ಮ?